ಆಟಗಾರರ ಜೊತೆ ಫೋಟೋಗೆ ಪೋಸ್ ಕೊಡ್ತಾ ಇದ್ದಂತಹ ಬೇಜವಾಬ್ದಾರಿ ಸರ್ಕಾರನ ಅಥವಾ ಪೊಲೀಸರ ವೈಫಲ್ಯನ ಇಲ್ಲ ಜನರ ಹುಚ್ಚು ಅಭಿಮಾನನ ಇಂಥದ್ದೊಂದು ಜಿಜ್ಞಾಸೆ ಕಾಡ್ತಾ ಇದೆ. ಇದರಲ್ಲಿ ಸರ್ಕಾರ ಪೊಲೀಸರ ಪ್ರಮಾದವೂ ಎದ್ದು ಕಾಣಿಸ್ತಾ ಇದೆ. ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಪೂರ್ವ ತಯಾರಿಯನ್ನೇ ಮಾಡಿಕೊಳ್ಳದಂತಹ ಸರ್ಕಾರ ಹಾಗೂ ಪೊಲೀಸರೇ 11 ಮಂದಿಯ ಸಾವಿಗೆ ಕಾರಣರಾಗಿದ್ದಾರೆ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಲ್ಲ ಜನರಿಗೂ ಕೂಡ ಇದು ಬಹಳ ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಇದು ನಾನು ಇಲ್ಲಿ ಒಬ್ರು ಇಬ್ರು ಮೇಲೆ ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ನಾವು ಡೆಫಿನೆಟ್ ಅದನ್ನ ಪರಿಶೀಲನೆ ಮಾಡಲೇಬೇಕಾಗಿದೆ. ಸಂಭ್ರಮದ ಮಧ್ಯೆ ಮಹಾ ದುರಂತ ನಡೆದು ಹೋಗಿದೆ. 18 ವರ್ಷಗಳ ಬಳಿಕ ಕಪ್ ಗೆದ್ದ ಖುಷಿ ಸಂಭ್ರಮಾಚರಣೆ ಕಾಲ್ತುಳಿತದಿಂದ ಸೂತಕವಾಗಿ ಪರಿಣಮಿಸಿದೆ. ಚಾಂಪಿಯನ್ಸ್ ನೋಡೋಕೆ ಬಂದ 11 ಅಭಿಮಾನಿಗಳು ಸಾವಿನ ಮನೆ ಸೇರಿದ್ದಾರೆ. ಹಾಗಿದ್ರೆ ಸಾವಿನ ಹೊಣೆ ಯಾರದ್ದು? ಲಕ್ಷ ಲಕ್ಷ ಅಭಿಮಾನಿಗಳು ಸೇರ್ತಾರೆ ಅನ್ನೋ ಜ್ಞಾನ ಸರ್ಕಾರಕ್ಕಿರ್ಲಿಲ್ವಾ? ಸ್ವಪ್ರತಿಷ್ಠೆಗೆ ಬೇಕಾಬಿಟ್ಟಿ ಕಾರ್ಯಕ್ರಮ ಆಯೋಜಿಸಿ ಜನರ ಜೀವದ ಜೊತೆ ಚೆಲ್ಲಾಟ ಆಡಿದ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಇಲಾಖೆ ಬೇಡ ಅಂದ್ರೂ ಸರ್ಕಾರದಿಂದ ಕಾರ್ಯಕ್ರಮ. ವಿಧಾನಸೌಧಕ್ಕೆ ಆದ್ಯತೆ, ಲಕ್ಷ ಲಕ್ಷ ಜನ ಸೇರಿದ ಕ್ರೀಡಾಂಗಣ ನಿರ್ಲಕ್ಷ್ಯ. ಎಲ್ಲ ಕಡೆ ನೋಡಿದ್ರು ಆರ್ಸಿಬಿ ಸಂಭ್ರಮದಲ್ಲಿ ನಡೆದ 11 ಜನರ ಸಾವಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಮುಖ್ಯ ಕಾರಣ. ವಿಧಾನಸೌಧದಲ್ಲಿ ಕ್ರಿಕೆಟರ್ ಸುತ್ತ ನೊಣಗಳಂತೆ ಸಿಎಂ ಆದಿಯಾಗಿ ಮಂತ್ರಿಗಳು ಅವರ ಕುಟುಂಬ ನೆರೆದಿತ್ತು. ಲಕ್ಷ ಲಕ್ಷ ಜನ ಸೇರಿರೋ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡಲಾಗಿತ್ತು. ಮಾತ್ರ ಅಲ್ಲದೆ ಸರ್ಕಾರದ ಸಾಲು ಸಾಲು ನಿರ್ಲಕ್ಷ್ಯಗಳೇ ದುರಂತಕ್ಕೆ ಕಾರಣವಾಗಿದೆ. ಜನರ ಆಗಮನವನ್ನ ಮೊದಲೇ ನಿರೀಕ್ಷಿಸಿದ್ದ ಪೊಲೀಸ್ ಇಲಾಖೆಯೇ ಖುದ್ದು ಕಾರ್ಯಕ್ರಮ ನಡೆಸೋದು ಬೇಡ ಅಂದ್ರೂ ಸರ್ಕಾರ ಮೊಂಡುತನದಿಂದ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ಅಭಿಮಾನಿಗಳನ್ನ ಅಂದಾಜು ಮಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿತ್ತು. ಸಚಿವರು ಶಾಸಕರ ಕುಟುಂಬದ ಭದ್ರತೆಯಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿತ್ತು. ಪೊಲೀಸರ ಜೊತೆ ಸರ್ಕಾರದ ಸಮನ್ವಯದ ಕೊರತೆಯಿಂದ ದುರ್ಘಟನೆಯಾಗಿದೆ. 2 ಕಡೆ ನಡೆಯೋ ಕಾರ್ಯಕ್ರಮದ ಅಂತರ 1.5 ಕಿಲೋಮೀಟರ್ ಮಾತ್ರ ಇತ್ತು. ವಿಧಾನಸೌಧದಲ್ಲಿ ಫ್ಯಾನ್ಸ್ಗೆ ಕ್ರಿಕೆಟರ್ಸ್ ನೋಡೋ ಅವಕಾಶವೇ ಸಿಗಲಿಲ್ಲ. ಮಂತ್ರಿಗಳ ಮಕ್ಕಳು ಸರ್ಕಾರಿ ಅಧಿಕಾರಿಗಳೇ ಆಟಗಾರರನ್ನ ಸುತ್ತುವರೆದಿದ್ರು. ಹೀಗಾಗಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದತ್ತ ನುಗ್ಗಿರೋದು ಅವಘಡಕ್ಕೆ ಕಾರಣವಾಗಿದೆ. ಲಕ್ಷ ಲಕ್ಷ ಜನ ಸೇರಿರೋ ಕಡೆ ಕೇವಲ 2 ಆಂಬ್ಯುಲೆನ್ಸ್ ಮಾತ್ರ ನಿಯೋಜಿಸಿದ್ದು ದುರಂತಕ್ಕೆ ಮತ್ತೊಂದು ಕಾರಣ. ಇನ್ನು ಕಾಲ್ತುಳಿತದ ದುರಂತಕ್ಕೆ ಕೇವಲ ಸರ್ಕಾರದ ನಿರ್ಲಕ್ಷ್ಯ ಮಾತ್ರ ಅಲ್ಲ, ಪೊಲೀಸರ ನಿರ್ಲಕ್ಷ್ಯವೂ ತನ್ನದೇ ಆದ ಕೊಡುಗೆ ಇದೆ. ಬೆಳಗ್ಗೆ 9ಕ್ಕೆ ಮಾಹಿತಿ ಸಿಕ್ಕಿದ್ರೂ ಪೊಲೀಸರು ಬಿಗಿ ಭದ್ರತೆ ಮಾಡಿಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಬೆಂಗಳೂರಿನ 132 ಠಾಣೆಗಳಲ್ಲಿ 11,000 ಪೊಲೀಸರಿದ್ರು. ಭದ್ರತೆಗೆ ಬಂದಿದ್ದು ಕೇವಲ 1,500 ಪೊಲೀಸರು ಮಾತ್ರ. ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕೆಎಸ್ಆರ್ಪಿ ಮತ್ತು ಬಿಎಆರ್ ತುಕಡಿ ನಿಯೋಜನೆ ಮಾಡಲಾಗಿತ್ತು. 2 ಕಡೆ ಕಾರ್ಯಕ್ರಮ ಮಾಡ್ತಾ ಇದ್ರು. ಭದ್ರತೆ ನೀಡುವಲ್ಲಿ ಗೊಂದಲ ಏರ್ಪಟ್ಟಿತ್ತು. ಸರಿಯಾದ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿಕೊಳ್ಳದೆ ನಿರ್ಲಕ್ಷ್ಯ ಮಾಡಿದ್ದಲ್ಲದೆ ಕೇವಲ ವಿಐಪಿ ಭದ್ರತೆ ಮಾತ್ರ ಹೆಚ್ಚಿನ ಒತ್ತು ನೀಡಿದ್ರು. ಜನರಿಗೆ ಯಾವ ಕಡೆ ಬರಬೇಕು, ಎಲ್ಲಿಂದ ಹೋಗಬೇಕೆಂಬ ಮಾಹಿತಿ ಕೊರತೆಯೂ ದುರ್ಘಟನೆಗೆ ಕಾರಣ ಆಯಿತು. ಕಬ್ಬನ್ ಪಾರ್ಕ್ ವಿಭಾಗದಲ್ಲಿ ನುರಿತ ಅಧಿಕಾರಿಗಳಿದ್ರು, ಭದ್ರತೆ ನೀಡೋಕೆ ವಿಫಲರಾದ್ರು. ಘಟನೆಗೆ ಯಾರನ್ನ ಆರೋಪಿಗಳನ್ನಾಗಿ ಮಾಡದೆ ಮೊದಲು ಕೇವಲ ಯುಡಿಆರ್ ಕೇಸ್ ದಾಖಲಿಸಲಾಗಿತ್ತು. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿದೆ. ಜೂನ್ 3ರಂದು ರಾತ್ರಿಯಿಡೀ ಕರ್ತವ್ಯದಲ್ಲಿದ್ದ ಪೊಲೀಸರನ್ನೇ ಹೆಚ್ಚು ಬಳಕೆ ಮಾಡಿದ್ರಿಂದ ವಿಶ್ರಾಂತಿ ಇಲ್ಲದೆ ಸರಿಯಾಗಿ ಕರ್ತವ್ಯ ನಿರ್ವಹಿಸೋಕೆ ಪೊಲೀಸ್ ಸಿಬ್ಬಂದಿ ವಿಫಲ ಆದರು.
ಒಟ್ಟಾರೆ ಈ ಬೇಜವಾಬ್ದಾರಿ ಸರ್ಕಾರಕ್ಕೆ ಜನಸಾಮಾನ್ಯರ ಜೀವಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಕೇವಲ ಸಿಎಂ ಆದಿಯಾಗಿ ಮಂತ್ರಿಗಳು ಮತ್ತವರ ಕುಟುಂಬ ಇದ್ದ ಕಡೆ ಹೆಚ್ಚಿನ ಭದ್ರತೆ ನೀಡಿದ್ದೇ ಕಾಲ್ತುಳಿತಕ್ಕೆ ಪ್ರಮುಖ ಕಾರಣ ಅನ್ಬೋದು. ಇದರ ಜೊತೆಗೆ ಪೊಲೀಸರ ವೈಫಲ್ಯವೂ ತನ್ನದೇ ಆದ ಕೊಡುಗೆ ಇದೆ. ಈ ಮೂಲಕ 11 ಜನರ ಸಾವಿಗೆ ಸರ್ಕಾರ, ಪೊಲೀಸ್ ಇಲಾಖೆಯೇ ಹೊಣೆ ಹೊರಬೇಕಿದೆ. ಜಗದೀಶ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.